Today we are going to learn about the basics of English grammar. When I say basics, these are the very important and essential technical words which are needed to know about any language. Especially in English, we need to know certain words before understanding what's grammar. Please focus on the proper spelling of grammar. Sometimes we commit errors in writing. Instead of writing G-R-A-M-M-A-R, G-R-A-M-M-E-R, we will be writing. So let us concentrate on important things. ಯಾವುದೇ ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಆ ಭಾಷೆಯಲ್ಲಿ ಅಕ್ಷರಗಳು, ಪದಗಳು ಮತ್ತು ವಾಕ್ಯಗಳನ್ನು ನಾವು ಗಮನಿಸಬೇಕು. ಅಕ್ಷರಗಳನ್ನು ಜೋಡಿಸಿದ್ರೆ ಪದ ಆಗತ್ತೆ. ಪದಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿದ್ರೆ ಅದು ಸೆಂಟೆನ್ಸ್ ಆಗತ್ತೆ, ವಾಕ್ಯ ಆಗತ್ತೆ. ಹಾಗಾಗಿ ಯಾವ ಭಾಷೆಯನ್ನು ಕಲಿತಾ ಇದ್ದೀವಿ ಆ ಭಾಷೆಯ ಅಕ್ಷರಗಳು, ಎಸ್ಪೆಷಲಿ ಇನ್ ಇಂಗ್ಲಿಷ್ there are two types of letters, one small letters, the other capital letter. ಹಾಗಾಗಿ ಎರಡನ್ನು ನಾವು ಸ್ಪಷ್ಟವಾಗಿ ಬರೆಯೋದನ್ನ, ಅದರ ಅಂದವನ್ನು ಕೆಡದಂತೆ ಬರೆಯೋದನ್ನ ನಾವು ಕಲ್ತ್ಕೊಳ್ಬೇಕು. ಇನ್ನು ಪದಗಳು ವಾಕ್ಯಗಳನ್ನು ಮಾಡಲಿಕ್ಕೆ ತುಂಬ ಮುಖ್ಯವಾಗಿ ಬೇಕು. ಅದು ಬರೆಯೋದಾಗ್ಲಿ ಅಥವಾ ಓದೋದಾಗ್ಲಿ ಅಥವಾ ಮಾತಾಡೋದಾಗ್ಲಿ ಯಾವುದಕ್ಕೆ ಆಗಲಿ ಪದಗಳು ತುಂಬ ಮುಖ್ಯ. ಹಾಗಾಗಿ ನಾವು ಪದಗಳ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಪದಗಳಲ್ಲಿ ಅಕ್ಷರಗಳಿವೆ. ಆ ಅಕ್ಷರಗಳಲ್ಲಿ ಮೊದಲನೆಯ ಅಕ್ಷರ ಯಾವ ಸ್ವರವೋ ವ್ಯಂಜನವೋ, ಸ್ವರ ಮತ್ತು ವ್ಯಂಜನ ಇಲ್ಲದೆ ಪದಗಳಾಗೋದಿಲ್ಲ. ಒಂದು ಪದ ಅಂದಮೇಲೆ ವ್ಯಂಜನಗಳು ಜಾಸ್ತಿ ಇರುತ್ತೆ, ಸ್ವರಗಳು ಕೂಡ ಇರಲೇಬೇಕು. ಚಪಾತಿ ಮಾಡಬೇಕಾದ್ರೆ, ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಚಪಾತಿಯ ಒಣ ಹಿಟ್ಟು ಅದರ ಜೊತೆಗೆ ನೀರನ್ನು ಹೇಗೆ ಬೆರೆಸ್ತೀವೋ ಆ ಒಣ ಹಿಟ್ಟನ್ನು ಕಾನ್ಸನೆಂಟ್ಗೆ ಹೋಲಿಸಿದ್ರೆ ನೀರನ್ನು ವಾವೆಲ್ಸ್ಗೆ ಹೋಲಿಸಬಹುದು. ನೀರನ್ನು ಸೇರಿಸ್ದಲೇ ಇದ್ರೆ ಒಣ ಹಿಟ್ಟಿನಿಂದ ಚಪಾತಿ ಮಾಡಲಿಕ್ಕೆ ಹೇಗಾಗೋದಿಲ್ವೋ ಹಾಗೆ ಪದಗಳನ್ನು ನಾವು ಮಾಡಬೇಕಾದ್ರೆ ಆ ಒಂದು ವ್ಯಂಜನಗಳು ಬೇಕು ಹಾಗೂ ಸ್ವರಗಳು ಬೇಕು. ಇನ್ನು ತುಂಬ ಮುಖ್ಯವಾಗಿ ಇಂಗ್ಲಿಷ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆನೇ ಒಂದು ವಿಡಿಯೋ ಇದೆ, ಮುಂದೆ ಬರುತ್ತೆ. ಅದರಲ್ಲಿ ನೀವು ಹೆಚ್ಚು ಗಮನಿಸಬಹುದು. ತುಂಬ ಮುಖ್ಯವಾಗಿ ಯಾವುದೇ ಭಾಷೆಯಲ್ಲಿ ತರತರಾವರಿಯಾಗಿರ್ತಕ್ಕಂತಹ ಸೆಂಟೆನ್ಸ್ಗಳು ಇರ್ತವೆ. ಆ ಸೆಂಟೆನ್ಸ್ಗಳು ಪಾಸಿಟಿವ್ ಸೆಂಟೆನ್ಸ್ ಆಗಿರಬಹುದು, ನೆಗೆಟಿವ್ ಸೆಂಟೆನ್ಸ್ ಆಗಿರಬಹುದು, ಅಥವಾ ಇಂಟ್ರಾಗೇಟಿವ್ ಅಂದರೆ ಕ್ವೆಶ್ಚನ್ ಆಗಿರುವಂಥ ಸೆಂಟೆನ್ಸ್ ಆಗಿರ್ಬೋದು. ಮತ್ತೆ ನಾವು ತುಂಬ ಮುಖ್ಯವಾಗಿ ಗುರುತಿಸಬೇಕಾದ್ದೇನೆಂದರೆ ಅದು ಪ್ರೆಸೆಂಟ್ ಟೆನ್ಸಲ್ಲಿದೆಯಾ, ಪಾಸ್ಟ್ ಟೆನ್ಸಲ್ಲಿದೆಯಾ ಅಥವಾ ಫ್ಯೂಚರಲ್ಲಿದೆಯಾ. ಇನ್ನೂ ಒಂದನ್ನು ಗಮನಿಸ್ಬೇಕು ನಾವು ಇಂಗ್ಲೀಷ್ನಲ್ಲಿ, ಅದು ಸಿಂಪಲ್ ಆಗಿದೆಯಾ, ಕಂಟಿನ್ಯೂಸ್ ಟೆನ್ಸಲ್ಲಿದೆಯಾ ಅಥವಾ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆಯಾ. ಇವುಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇಂಗ್ಲೀಷ್ನಲ್ಲಿ ಮುಕ್ಕಾಲು ಭಾಗ ಅರ್ಥ ಮಾಡ್ಕೊಂಡ ಹಾಗೆ. ಇದ್ರ ಮೇಲೆ ನಮಗೆ ಒಂದು ಪ್ರೌಢಿಮೆ, ಒಂದು ಮಾಸ್ಟ್ರಿ ಸಿಕ್ಕರೆ ನಾವು ಇಂಗ್ಲಿಷ್ ಭಾಷೆಯನ್ನು ಕಲಿಯೋದಕ್ಕೆ ತುಂಬ ದೂರ ಇಲ್ಲ ಅಂತ ನಾವು ಹೇಳಬಹುದು. ವಾಟ್ ಈಸ್ ಗ್ರಾಮರ್? ಗ್ರಾಮರ್ ಅಂದರೆ ಏನು? ಗ್ರಾಮರ್ ಈಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್. ಯಾವುದೇ ಭಾಷೆನ ತಗೊಳ್ಳಿ, ಒಂದು ರೂಲ್ಸ್ ಅಂತ ಇರಲೇಬೇಕು. ಭಾಷೆ ಅಂದಮೇಲೆ ಹೇಗೇಗೋ ಮಾತಾಡಕ್ಕೆ ಸಾಧ್ಯ ಇಲ್ಲ. ಆ ಭಾಷೆಗೆ ಇರ್ತಕ್ಕಂಥ ಒಂದು ಕೆಲವು ರೂಲ್ಸ್ಗಳೇನಿದೆ, ಆ ರೂಲ್ಸ್ಗಳನ್ನೆಲ್ಲ ಸೇರಿಸಿದ್ರೆ ಅದು ಆ ಭಾಷೆಯ ವ್ಯಾಕರಣ ಆಗತ್ತೆ. ಆ ವ್ಯಾಕರಣಕ್ಕೆ ನಾವು ಗ್ರಾಮರ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಗ್ರಾಮರ್ ಈಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್. ಒಂದು ಭಾಷೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಭಾಷೆಯ ವ್ಯಾಕರಣ ತುಂಬ ಮುಖ್ಯ. ಗ್ರಾಮರ್ ಏನು ಹೇಳುತ್ತೆ? ಈಗಾಗಲೇ ನಾನು ಹೇಳಿದ ಹಾಗೆ ಗ್ರಾಮರ್ ಟೆಲ್ಸ್ ಅಸ್ ದ ರೂಲ್ಸ್ ಆಫ್ ದ ಲ್ಯಾಂಗ್ವೇಜ್. ಇಂಗ್ಲಿಷ್ ಭಾಷೆಯಲ್ಲಿ ಯಾವುದು ಹೇಗೆ ಮಾತಾಡಬೇಕು ಅನ್ನೋದಕ್ಕೆ ಕೆಲವು ರೂಲ್ಸ್ಗಳಿದ್ದಾವೆ, ಕಾನೂನುಗಳಿದೆ, ರೀತಿ ನೀತಿಗಳಿವೆ. ಆ ರೀತಿ ನೀತಿಗಳನ್ನು ಮೀರಿದ್ರೆ ಭಾಷೆಯ ಸೌಂದರ್ಯ ಕೆಟ್ಟೋಗೋದಷ್ಟೇ ಅಲ್ಲದೆ
ಭಾಷೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಕೆಲವು ಅಂಶಗಳೇನಿವೆ ಅದಕ್ಕೆ ಹೊಡೆತ ಬೀಳುತ್ತೆ. ಹಾಗಾಗಿ ಗ್ರಾಮರ್ ಅಂದರೆ ರೂಲ್ಸ್ ಅದನ್ನು ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ನಮಗೆಲ್ರಿಗೂ ಗೊತ್ತಿದೆ, ಇಂಗ್ಲಿಷ್ ಭಾಷೆನಲ್ಲಿ 26 ಅಕ್ಷರಗಳಿವೆ. ಆ ಅಕ್ಷರಗಳು ಯಾವ್ಯಾವುದು, ಹೇಗಿದೆ ಆ ಅಕ್ಷರಗಳು? ನಮಗೆಲ್ಲ ಗೊತ್ತು, ಅದರಲ್ಲಿ ವವೆಲ್ಸ್ ಅಂತ ಇದೆ. ಎಷ್ಟಿದೆ ವವೆಲ್ಸು? ಆ ವವೆಲ್ಸ್ 5 ವವೆಲ್ಸ್ ಇದೆ. ನೋಡಲಿಕ್ಕೆ 5 ವವೆಲ್ಸು, ಆದರೆ 10ಕ್ಕಿಂತ 12ಕ್ಕಿಂತ ಹೆಚ್ಚು ಈ ವವೆಲ್ ಸೌಂಡ್ ಇದೆ. ಬರೀ AEIOU ಅಷ್ಟಕ್ಕೆ ನಾವು ವವೆಲ್ ಅಂತ ಹೇಳೋದಿಲ್ಲ. ಆದರೆ ಈ AEIO ಇಂದ ಏನು ವವೆಲ್ ಕ್ಲಸ್ಟರ್ಸ್ಗಳಾಗ್ತವೆ, ಆ ಕಾಂಬಿನೇಷನ್ಗಳು, ಎ ಮತ್ತು ಐ ಸೇರಿಸಿದ್ರೆ, ಎ ಮತ್ತು ಇ ಸೇರಿಸಿದ್ರೆ, ಇ ಮತ್ತು ಐ ಸೇರಿಸಿದ್ರೆ, ಓ ಮತ್ತು ಯು ಸೇರಿಸಿದ್ರೆ, ಅಂದರೆ ಹೀಗೆ ಸ್ವರಗಳನ್ನು ಸೇರಿಸಿ ನಮ್ಮ ಕನ್ನಡದಲ್ಲಿ ಹೇಗೆ ಕಾಗುಣಿತ ಇದೆ, ಹಾಗೆ ಕಾಗುಣಿತ ಆಗಬೇಕಾದ್ರೆ ಏನಾಗಬೇಕು? ಕ ಪ್ಲಸ್ ಇ ಕೀ ಆಗತ್ತೆ. ಕ ಪ್ಲಸ್ ಇ ಕೀ ಹೇಗಾಗತ್ತೋ ಹಾಗೆ ಇಲ್ಲಿ ಕೂಡ ನಾವು ಆ ಒಂದು ವವೆಲ್ಗಳ ಸ್ವರಗಳನ್ನು ನಾವು ಗಮನಿಸ್ತೀವಿ. ಇದು ಕೇವಲ 5 ಅಂತ ಅಕ್ಷರಗಳ ಮುಖಾಂತರ ಹೇಳ್ತೀವಿ, ಆದರೆ 5ಕ್ಕಿಂತ 10ಕ್ಕಿಂತ ಹೆಚ್ಚಿದೆ. ಸ್ವರಗಳ ನಂತರ ಕಾನ್ಸನೆಂಟ್ಗಳು. ಕಾನ್ಸನೆಂಟ್ಗಳು ಎಷ್ಟಿದೆ? ಕಾನ್ಸನೆಂಟ್ಗಳು ಇನ್ನು ಉಳಿದ 21. ಇಲ್ಲೂ ಅಷ್ಟೇ, ಕೇವಲ 21 ಅಷ್ಟೇನಾ? ಇಲ್ಲ. 21ರಲ್ಲಿ ನಾವು ಈಗ ಟ ಅಂತ ಒಂದಿದೆ, ಸ ಅಂತ ಒಂದಿದೆ ಅಂತ ಇಟ್ಕೊಳ್ಳಿ. ಈ ಸ ಮತ್ತೆ ಟ ಸೇರಿಸಿದ್ರೆ ಮಾತ್ರ ಸ್ಟ ಆಗತ್ತೆ. ಟ ಇದೆ, ಟಗೆ ಹೆಚ್ಚು ಸೇರಿಸಿದ್ರೆ ತ ಆಗತ್ತೆ ಅಥವಾ ದ ಆಗತ್ತೆ. ಟಗೆ ಎಚ್ ಮತ್ತೆ ಆರ್ ಸೇರಿಸಿದ್ರೆ ತ್ರ ಆಗತ್ತೆ. ಸೊ ಯಾಕೆಂದ್ರೆ 3 ಅಂತ ಹೇಳ್ಬೇಕಾದ್ರೆ 3 ಅಂತ ಹೇಳ್ತೀವಿ. 3 ಅಂತ ಹೇಳ್ಬೇಕಾದ್ರೆ THR 3 ಸೇರಿಸ್ಬೇಕಂದ್ರೆ ಕಾನ್ಸನೆಂಟ್ ಕ್ಲಸ್ಟರ್ಸು ಇವೆ, ವವೆಲ್ ಕ್ಲಸ್ಟರ್ಸು ಇವೆ. ಹಾಗಾಗಿ ನೋಡ್ಲಿಕ್ಕೆ 26 ಅಕ್ಷರ ಆದರೂ ಕೇವಲ 26 ಅಕ್ಷರ ಇಲ್ಲ, ಅದಕ್ಕಿಂತ ಹೆಚ್ಚು. ನಮ್ಮಲ್ಲಿ ಹೇಗೆ ಕನ್ನಡದಲ್ಲಿ ನೋಡ್ಲಿಕ್ಕೆ 48 ಅಕ್ಷರಗಳಿವೆ, ಆದರೆ ಕಾಗುಣಿತಗಳನ್ನೆಲ್ಲ ಸೇರಿಸಿದ್ರೆ 500ಕ್ಕೂ ಹೆಚ್ಚು ಅಕ್ಷರಗಳಾಗ್ತವೆ ಕನ್ನಡದಲ್ಲಿ. ಅಂದರೆ ಕಾಕಿ ಕಿ ಥರ ಕ ಇಂದ ಹಿಡಿದು ಕೊನೆ ತನಕ ಳ ತನಕನೂ ಳಾಳಾಳಿ ಇಳಿ ಅನ್ನೋ ಅಕ್ಷರಗಳನ್ನು ಕಾಗುಣಿತವನ್ನು ನೋಡ್ತಾ ಬಂದರೆ 500ಕ್ಕಿಂತ ಹೆಚ್ಚು ಅಕ್ಷರ ಆಗುತ್ತೆ. ಆದರೆ ಅದರ ಎಲ್ಲವನ್ನೂ ನಾವು ಮಗ್ಗಪ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ಲಾಜಿಕ್ಕಿಂತ ನೋಡಿದ್ರೆ ಆ ಲಾಜಿಕ್ನಲ್ಲಿ ನಮ್ಗೆ ಅರ್ಥ ಆಗುತ್ತೆ ಈ ಅಕ್ಷರಗಳ ಸ್ಪೆಲ್ಲಿಂಗ್ಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ. ತುಂಬ ಸಿಂಪಲ್ ಅದು. ಆ ಒಂದು ಈ ಅಕ್ಷರಗಳನ್ನು ನೋಡ್ತಾ ನಾವು ಆ 21 ಅಕ್ಷರಗಳು ಮತ್ತು 26 ಅಕ್ಷರಗಳು ಜೊತೆಗೆ ಅವುಗಳ ಕಾನ್ಸನೆಂಟ್ ಮತ್ತು ವವೆಲ್ ಕ್ಲಸ್ಟರ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಇಂಗ್ಲಿಷ್ ಭಾಷೆಯ ಮೂಲ ಏನು ಪದಗಳು ಹೇಗಾಗ್ತವೆ ಅನ್ನೋದರ ಅರ್ಥ ನಮಗಾಗ್ತಾ ಹೋಗುತ್ತೆ. ಒಂದು ಪದ, ಆ ಪದದಲ್ಲಿ ಕೆಲವು ಅಕ್ಷರಗಳಿವೆ, ಅದಕ್ಕೊಂದು ಅಕ್ಷರವನ್ನ ಒಂದು ಸಂಪೂರ್ಣ ಅರ್ಥ ಬರೋ ಹಾಗೆ ಜೋಡಿಸಿದ್ರೆ ಆಗ ಅದು ಒಂದು ಒಳ್ಳೆ ಪದ ಆಗತ್ತೆ. ಸುಮ್ಮನೆ ಹೇಗೇಗೋ ಜೋಡಿಸಿದ್ರೆ ಆ ಪದ ಆಗೋದಿಲ್ಲ. ಪದಗಳಲ್ಲಿ 3 ಥರ ಇದೆ. ಮೊದಲನೇದು ಸಿಂಪಲ್ ವರ್ಡ್ಸ್ ಅಂತ, ಅಂದರೆ ಇವುಗಳ ಜೊತೆಗೆ ಇನ್ಯಾವ ಪದಗಳು ಇಲ್ಲ. ಬಾಕ್ಸ್, ಪೇಪರ್, ಶೆಲ್ಫ್, ಅಂದರೆ ಒಂದೇ ಪದ ಇದೆ ಅಷ್ಟೇ ಇಲ್ಲಿ. ಇವು 3 ಅದನ್ನೇ ನಾವು ಕಾಂಪೌಂಡ್ ವರ್ಡ್ಸ್ ಆಗಿ ನೋಡಿದಾಗ ಬಾಕ್ಸ್ ಅನ್ನೋದು ಇಲ್ಲಿ ಪೋಸ್ಟ್ ಬಾಕ್ಸ್ ಆಗಿದೆ, ಪೇಪರ್ ಅನ್ನೋದು ನ್ಯೂಸ್ ಪೇಪರ್ ಆಗಿದೆ, ಶೆಲ್ಫ್ ಅನ್ನೋದು ಬುಕ್ ಶೆಲ್ಫ್ ಆಗಿದೆ. ಅಂದರೆ ಬಾಕ್ಸ್ ಜೊತೆಗೆ ಇನ್ನೊಂದು ಪದ ಸೇರಿಸಿದ್ದೀವಿ, ಅವಾಗ ಅದು ಪೋಸ್ಟ್ ಬಾಕ್ಸ್ ಆಗುತ್ತೆ, ಅಂದರೆ ಕಾಂಪೌಂಡ್ ವರ್ಡ್ ಆಗುತ್ತೆ. ಪೇಪರ್ ನ್ಯೂಸ್ ಪೇಪರ್ ಆದಾಗ ಕಾಂಪೌಂಡ್ ವರ್ಡ್ ಆಗುತ್ತೆ, ಅಂದರೆ ಪೇಪರ್ ಹೆಚ್ಚಿನ ಮಹತ್ವ ಇಲ್ಲ, ಆದರೆ ನ್ಯೂಸ್ ಪೇಪರ್ ಅಂದಾಗ ಅದು ಯಾವ ಥರದ ಪೇಪರ್ ಅನ್ನೋದು ನಮಗೊಂದು ಕಲ್ಪನೆಗೆ ಸಿಗತ್ತೆ. ಶೆಲ್ಫ್ನಲ್ಲಿ ಪುಸ್ತಕ ಇಡುವಂಥ ಶೆಲ್ಫ್ ಅಂದಾಗ, ಅಂದರೆ ಒಂದು ಪದ ಸಿಂಪಲ್ ಆಗಿ ಹೇಗೆ ಮಾಡ್ತೀವಿ, ಕಾಂಪೌಂಡ್ ವರ್ಡ್ಸ್ ಹೇಗೆ ಮಾಡ್ತೀವಿ ಅಂತ. ಅದೇ ರೀತಿ ಒಂದೇ ಪದದಿಂದ ಬೇರೆ ಬೇರೆ ಪದಗಳನ್ನು ತೆಗಿಬಹುದು. ಅದು ಹೇಗೆ ಅಂದರೆ ಅದಕ್ಕೆ ಡೆರಿವೇಟಿವ್ಸ್ ಅಂತ ಅಂತೀವಿ. ಆ ಡೆರಿವೇಟಿವ್ಸ್ ಯಾವ ರೀತಿಯಾಗಿ ಆಗತ್ತೆ ಅಂದರೆ, ಒಂದು ವರ್ಡ್ ಪ್ಲೇ ಅಂತ ಒಂದು ವರ್ಡ್ ಇದೆ. ಆ ಪ್ಲೇ ಅನ್ನೋ ವರ್ಡ್ಗೆ ING ಹಾಕಿದ್ರೆ ಪ್ಲೇಯಿಂಗ್ ಆಯಿತು, ಅದಕ್ಕೆ ED ಹಾಕಿದ್ರೆ ಪ್ಲೇಡ್ ಆಯಿತು, ER ಹಾಕಿದ್ರೆ ಪ್ಲೇಯರ್ ಆಯಿತು, FUL ಹಾಕಿದ್ರೆ ಪ್ಲೇಫುಲ್ ಆಯಿತು. ಅಂದರೆ ಆಟ ಆಡ್ತಾ ಇದ್ದಾನೆ ಅಥವಾ ಪ್ಲೇಯಿಂಗ್ ಆಟ ಆಡ್ತಾ ಇರೋದು ಅನ್ನೋದಕ್ಕೆ, ಆಟ ಆಗಿದೆ ಅನ್ನೋದಕ್ಕೆ ಪ್ಲೇಡ್ ಅಂತ, ಒಬ್ಬ ಆಟಗಾರನಿಗೆ ಪ್ಲೇಯರ್ ಅಂತ ಕರಿತೀವಿ. ಎಲ್ಲವೂ ಪ್ಲೇ ಅನ್ನೋವಂಥ ಒಂದು ಮೂಲ ಪದದಿಂದ ಬೇರೆ ಬೇರೆ ಹೊಸ ಪದಗಳ ಉತ್ಪತ್ತಿಯಾಗಿದೆ. ಆ ಉತ್ಪತ್ತಿಗೆ ಡೆರಿವೇಟಿವ್ ಅಂತ ನಾವು ಕರಿತೇವೆ. ಹಾಗೆ ಪ್ಲೇಫುಲ್ ಅನ್ನೋವಂಥ ಒಂದು ಪದ, ಅಂದರೆ ಒಂದು ತುಂಟಾಟ ಆಡುವಂಥದ್ದು ಅನ್ನೋದಕ್ಕೆ, ಅಂದರೆ ತಮಾಷೆಯಾಗಿರುವಂಥದ್ದು, ಪ್ಲೇಫುಲ್ ಅನ್ನೋವಂಥ ಆಟ ಅನ್ನುವಂಥ ಒಂದು ಪದ ಇದು.
ಅದು ಪ್ಲೇಯಿಂದಾನೆ ಬಂದಿದ್ರು, ಇಲ್ಲಿ ಆಟ ಅನ್ನೋದೇ ಮುಖ್ಯ ಆಗಿದ್ರು. ಅಂದ್ರೆ ಇಲ್ಲಿ ತಮಾಷೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಅಂದ್ರೆ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಪದಗಳು ಅನ್ನೋದನ್ನ ನಾವು ನೋಡಬೇಕು. ನಾವೀಗ ಪದಗಳನ್ನ ನೋಡಿದ್ವಿ, ಈಗ ಸೆಂಟೆನ್ಸ್ನ ನೋಡೋಣ. ಸೆಂಟೆನ್ಸ್ನಲ್ಲಿ ಯಾವ ರೀತಿ ಪದಗಳು ಜೋಡಣೆ ಆಗಿರಬೇಕು, ಯಾವ ರೀತಿ ಆರ್ಗನೈಸ್ಡ್ ಆಗಿರಬೇಕು. ಆ ಆರ್ಗನೈಸ್ಡ್ ಆಗಿದ್ರೆ ಮಾತ್ರ ಅದಕ್ಕೊಂದು ಅರ್ಥ. ಪದಗಳನ್ನ ಈಗ ಫಾರ್ ಎಕ್ಸಾಂಪಲ್ ಈ ಸೆಂಟೆನ್ಸ್ ತಗೊಳ್ಳೋಣ. ಎ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಅಂತ ಇದೆ. ನಾವು ಇದನ್ನೇ ವರ್ಡ್ಸ್ ವಿತ್ ಗ್ರೂಪ್ ಆಫ್ ಸೆನ್ಸ್ ಕಂಪ್ಲೀಟ್ ಈಸ್ ಎ ಸೆಂಟೆನ್ಸ್ ಹಿಂಗ್ ಬರೆದ್ರೆ ಯಾವುದೇ ಅರ್ಥ ಇಲ್ಲ. ಈ ಪದಗಳನ್ನೇ ಸರಿಯಾಗಿ ಜೋಡಿಸಿರೋದ್ರಿಂದ ಎ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿತ್ ಕಂಪ್ಲೀಟ್ ಸೆನ್ಸ್, ಕಂಪ್ಲೀಟ್ ಮೀನಿಂಗ್ ಇರ್ತಕ್ಕಂಥ, ಸಂಪೂರ್ಣ ಅರ್ಥ ಇರಬೇಕು. ಸಂಪೂರ್ಣ ಅರ್ಥ ಇರುವಂತಹ ಪದಗಳ ಒಂದು ಗುಂಪನ್ನ ನಾವು ಸೆಂಟೆನ್ಸ್ ಅಂತ ಕರಿತೀವಿ ಅನ್ನೋದನ್ನ ನಾವು ಈ ಒಂದು ಸೆಂಟೆನ್ಸ್ ಮುಖಾಂತರನೇ ತಿಳ್ಕೊಳ್ಬಹುದು. ಒಂದು ಸೆಂಟೆನ್ಸ್ನ 3 ಭಾಗವಾಗಿ ಮಾಡಿದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಸೆಂಟೆನ್ಸ್ ಅನ್ನೋದನ್ನ. ಯಾವುದೇ ಸೆಂಟೆನ್ಸ್ ತಗೊಳ್ಳಿ, ಅದಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿಯಾದಂತಹ ಒಂದು ವಿಭಾಗ ಇದೆ: ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಕನ್ನಡದಲ್ಲಿ ಸಬ್ಜೆಕ್ಟ್, ಆಬ್ಜೆಕ್ಟ್, ಕೊನೆಯಲ್ಲಿ ವರ್ಬ್ ಬರುತ್ತೆ. ಈ ಕನ್ನಡ ಮತ್ತು ಇಂಗ್ಲಿಷ್ನ ವ್ಯತ್ಯಾಸ ತುಂಬ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದು ಸಬ್ಜೆಕ್ಟೇ ಬಂದ್ರೂ ಎರಡನೇದು ಇಂಗ್ಲಿಷ್ನಲ್ಲಿ ವರ್ಬ್ ಬರುತ್ತೆ, ಕನ್ನಡದಲ್ಲಿ ಆಬ್ಜೆಕ್ಟ್ ಬರುತ್ತೆ ಎರಡನೇ ಪದವಾಗಿ. ಮೂರನೇ ಪದವಾಗಿ ವರ್ಬ್ ಬರುತ್ತೆ. ನೋಡೋಣ, ಒಂದು ಉದಾಹರಣೆಯನ್ನು ನೋಡೋಣ. ನೋಡಿ ಇಲ್ಲಿ, ಐ ಆಮ್ ಎ ಗರ್ಲ್, ನಾನು ಒಬ್ಬ ಹುಡುಗಿ. ಈ ಥರದ ಸೆಂಟೆನ್ಸಲ್ಲಿ ಕನ್ನಡಕ್ಕೂ ಇಂಗ್ಲಿಷ್ಗೂ ಏನೂ ವ್ಯತ್ಯಾಸ ಇಲ್ಲ. ಆದರೆ ಈಗ ಬಂದಿರೋ ಸೆಂಟೆನ್ಸ್ ನೋಡಿ, ಐ ಸಿಂಗ್ ಎ ಸಾಂಗ್ ಅಂದರೆ ನಾವು ಕನ್ನಡದಲ್ಲಿ ನಾನು ಹಾಡುತ್ತೇನೆ ಒಂದು ಹಾಡು ಅಂದರೆ ಚೆನ್ನಾಗಿರಲ್ಲ. ಐ ಅಂದರೆ ನಾನು, ಸಿಂಗ್ ಅಂದರೆ ಹಾಡುತ್ತೇನೆ, ಸಾಂಗ್ ಅಂದರೆ ಒಂದು ಹಾಡು. ಅಂದರೆ ಈ ಇಂಗ್ಲಿಶಿನ ಪದಗಳ ಜೋಡಣೆ ಒಂದು ಸೆಂಟೆನ್ಸ್ನಲ್ಲಿ ನಾನು, ಐ ಸಿಂಗ್ ಎ ಸಾಂಗ್ ಅಂದರೆ ಆಬ್ಜೆಕ್ಟ್ ಕೊನೆಯಲ್ಲಿ ಬಂದಿದೆ, ವರ್ಬ್ ಮಧ್ಯದಲ್ಲಿ ಬಂದಿದೆ. ಆದರೆ ಕನ್ನಡದಲ್ಲಿ ನೋಡಿ ನಾವು ಹೇಗೆ ಹೇಳ್ತೀವಿ, ಐ ಸಿಂಗ್ ಎ ಸಾಂಗ್ ಅನ್ನೋದು ಕನ್ನಡದಲ್ಲಿ ನಾನು ಒಂದು ಹಾಡನ್ನು ಹಾಡುತ್ತೇನೆ ಅಂದರೆ ಆಬ್ಜೆಕ್ಟ್ ಮಧ್ಯದಲ್ಲಿ ಬರುತ್ತೆ, ವರ್ಬ್ ಕೊನೆಗೆ ಹೋಗುತ್ತೆ. ಇನ್ನು ಮೂರನೇದು ಹ್ಯಾವ್ ಅನ್ನೋ ವರ್ಬ್ ತಗೊಂಡು ಹೇಳ್ತಾ ಇದ್ದೀವಿ. ನನ್ನ ಹತ್ರ ಒಂದು ಮೈಕು ಇದೆ, ಐ ಹ್ಯಾವ್ ಎ ಮೈಕ್. ಇಲ್ಲಿ ಕೂಡ ನನ್ನ ಹತ್ರ ಇದೆ ಅನ್ನೋದನ್ನ ನನ್ನ ಹತ್ರ ಇದೆ ಮೈಕು ಅಂತ ಹೇಳಲ್ಲ, ನನ್ನ ಹತ್ರ ಮೈಕ್ ಇದೆ ಅಂತ ಹೇಳ್ತೀವಿ. ಹಾಗಾಗಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಪದಗಳ ಜೋಡಣೆ ಏನಿದೆ ಇದು ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆರ್ಡರ್ ಇಂಗ್ಲಿಷ್ನಲ್ಲಿ ಇದ್ರೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಆರ್ಡರ್ ಕನ್ನಡದಲ್ಲಿದೆ. ನಾವೆಷ್ಟು ಬೇಗ ಆ ಆರ್ಡರ್ಗಳನ್ನು ಅರ್ಥ ಮಾಡ್ಕೊಳ್ತೀವಿ ಅದು ಒಳ್ಳೆಯದು. ಎಷ್ಟು ಥರ ಸೆಂಟೆನ್ಸ್ಗಳಿವೆ, ತರತರಾವರಿಯಾದ ಸೆಂಟೆನ್ಸ್ಗಳಿವೆ, ಪ್ರಶ್ನೆಗಳಿವೆ, ಉತ್ತರಗಳಿವೆ. ನೋಡ್ತಾ ಹೋಗೋಣ ಈಗ ಯಾವ್ಯಾವ ಥರದ ಸೆಂಟೆನ್ಸ್ ಇದೆ ಅಂತ. ಮೊದಲನೇ ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸ್, ಅಂದ್ರೆ ನಾನು ಮಾರ್ಕೆಟ್ಗೆ ಹೋಗ್ತೀನಿ. ಐ ಗೋ ಟು ಮಾರ್ಕೆಟ್. ನಾನು ಈಗ ತಾನೇ ಹೇಳಿದೆ ಕನ್ನಡದಲ್ಲಿ ವರ್ಬ್ ಕೊನೆಯಲ್ಲಿ ಬರುತ್ತೆ ಅಂತ. ನೋಡಿ, ಐ ಗೋ ಟು ಮಾರ್ಕೆಟ್, ಗೋ ಅನ್ನೋದು ಮಧ್ಯದಲ್ಲಿ ಇಂಗ್ಲೀಷಲ್ಲಿ ಬಂದರೆ, ನಾನು ಮಾರ್ಕೆಟ್ಗೆ ಹೋಗ್ತೀನಿ ಅನ್ನೋದು ಕನ್ನಡದಲ್ಲಿ ವರ್ಬ್ ಕೊನೆಯಲ್ಲಿ ಬರುತ್ತೆ. ಹೋಗ್ತೀನಿ ಅಂದರೆ ಅದು ಪಾಸಿಟಿವ್. ನೆಗೆಟಿವ್ ಅಲ್ಲಿ ಹೇಗೆ ಹೇಳೋದು? ಐ ಡೋಂಟ್ ಗೋ ಟು ಮಾರ್ಕೆಟ್, ಐ ಡು ನಾಟ್ ಗೋ ಟು ಮಾರ್ಕೆಟ್ ಅಂದರೆ ನಾನು ಹೋಗೋದಿಲ್ಲ, ನಾನು ಮಾರ್ಕೆಟ್ಗೆ ಹೋಗೋದಿಲ್ಲ. ಎಲ್ಲಿಗೆ ಹೋಗ್ತೀಯಾ, ಇದಕ್ಕೆ ಕ್ಲೋಸ್ಡ್ ಕ್ವಶನ್ ಅಂತ ಹೇಳ್ತೀವಿ. ಎಲ್ಲಿಗೆ ಹೋಗ್ತೀಯಾ, ಎಲ್ಲಿಗೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಲ್ಲ, ಅದು ಮುಚ್ಚಿಟ್ಟಿದ್ದೀವಿ, ಹಾಗಾಗಿ ಇದನ್ನ ಕ್ಲೋಸ್ಡ್ ಅಂತೀವಿ. ನೀನು ಮಾರ್ಕೆಟ್ಗೆ ಹೋಗ್ತೀಯಾ, ಇಲ್ಲಿ ಮಾರ್ಕೆಟ್ ಮತ್ತೆ ನೀನು ಎಲ್ಲವೂ ಓಪನ್ ಆಗಿದೆ, ಅಂದ್ರೆ ಯಾವುದು ಮುಚ್ಚಿಟ್ಟಿಲ್ಲ ಇಲ್ಲಿ. ಡು ಯು ಗೋ ಟು ಮಾರ್ಕೆಟ್, ಅದಕ್ಕೆ ಇದನ್ನ ಓಪನ್ ಕ್ವಶನ್ ಅಂತೀವಿ. ಅಥವಾ WH ಕ್ವಶನ್, SR ನೋ ಟೈಪ್ ಕ್ವಶನ್ ಅಂತ ಎರಡು ಥರದ ಕ್ವಶನ್ಗಳಿವೆ. ಅಂದ್ರೆ ಪ್ರಶ್ನೆ ಮಾಡ್ತೀವಿ, ಉತ್ತರ ಹೇಳಬೇಕಾದ್ರೆ ನಾವು ಇಲ್ಲ ಅಂತ ಹೇಳ್ತೀವಿ, ಹೌದು ಅಂತ ಹೇಳ್ತೀವಿ. ಇವು ತುಂಬಾ ಮುಖ್ಯವಾದ PNI ಅಂತ ಹೇಳ್ತೀವಿ ನಾವು. ಆ ಮುಖ್ಯವಾದ ಬೇಸಿಕ್ ಎಸೆನ್ಷಿಯಲ್ ಸೆಂಟೆನ್ಸಸ್ ಇಂಗ್ಲಿಷಲ್ಲಿ. ಇನ್ನು ಮುಂದಿಂದು ಇಂಪರೇಟಿವ್ ಸೆಂಟೆನ್ಸ್ ಅಂತ. ಇಂಪರೇಟಿವ್ ಅಂದ್ರೆ ಮಾಡಲೇಬೇಕು ಅಂತ. ಅದು ಆರ್ಡರ್ ಆಗಿದ್ರು ಮಾಡಲೇಬೇಕು, ರಿಕ್ವೆಸ್ಟ್ ಆಗಿದ್ರು ಮಾಡಲೇಬೇಕು. ಆದರೆ ನಾವು ಹೇಳೋ ರೀತಿನಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ಸೊ ನೋಡೋಣ ಬನ್ನಿ. ಆರ್ಡರ್, ಮಾರ್ಕೆಟ್ಗೆ ಹೋಗು, ಗೋ ಟು ಮಾರ್ಕೆಟ್, ಇದೊಂದು ರೀತಿ ಆರ್ಡರ್. ಇದು ಪ್ಲೀಸ್ ಗೋ ಟು ಮಾರ್ಕೆಟ್, ಇದು ರಿಕ್ವೆಸ್ಟ್. ಅಂದರೆ ಈ ಥರದ ಸೆಂಟೆನ್ಸ್ಗಳಿವೆ.
ಅಂದರೆ ಒಟ್ಟು 1 2 3 ಥರ ಸೆಂಟೆನ್ಸ್ ಆಯಿತು. ಈಗ 4ನೇ ಸೆಂಟೆನ್ಸ್ ನೋಡೋಣ. ಎಕ್ಸ್ಕ್ಲಮೇಷನ್, ವಾವ್, ಹುರಾ, ಐ ಗೋ ಟು ಮಾರ್ಕೆಟ್. ಫಸ್ಟ್ ಟೈಮ್ ಯಾರೋ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ, ಅವ್ರು ಹೇಳ್ತಾರೆ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಂತ. ತುಂಬ ಮುಖ್ಯವಾಗಿ ಇಂಗ್ಲಿಷ್ನಲ್ಲಿ ಈ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ, ಅದು ಪಾರ್ಟ್ಸ್ ಆಫ್ ಸ್ಪೀಚ್. ಪ್ರತಿಯೊಂದು ಎವ್ರಿ ನೇಮ್ ಈಸ್ ಕಾಲ್ಡ್ ಎ ನೌನ್. ಪ್ರತಿಯೊಂದು ಹೆಸರಿದೆ, ಅದಕ್ಕೆ ನಾವು ನೌನ್ ಅಂತ ಕರಿತೀವಿ. ಅದು ಪರ್ಸನ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಅಥವಾ ಒಂದು ಸ್ಥಳ ಆಗಿರಬಹುದು, ಯಾವುದೇ ಆಗಿರ್ಬೋದು, ಹೆಸರಿಗೆ ನೌನ್ ಅಂತ ಕರಿತೀವಿ. ಈ ಹೆಸರುಗಳನ್ನ ಹೇಳಿ ಹೇಳಿ ಬೇಸರ ಆಗತ್ತೆ, ಸಾಕಾಗಿ ಹೋಗುತ್ತೆ. ಹಾಗಾಗಿ ನಾವು ಅದನ್ನು ಪ್ರೊನೌನ್ ಅಂತ ಉಪಯೋಗಿಸ್ತೀವಿ. ಆ ಪ್ರೊನೌನಲ್ಲಿ ಹಿ, ಶಿ, ಇಟ್ ಈ ಥರದ್ದೆಲ್ಲ ಬರುತ್ತೆ. ಅಡ್ಜೆಕ್ಟಿವ್ ಅಂದರೆ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ ಕರಿತೀವಿ. ನೌನ್ ಅಂದರೆ ನೇಮಿಂಗ್ ವರ್ಡ್ಸು, ಅಡ್ಜೆಕ್ಟಿವ್ ಅಂದರೆ ಡಿಸ್ಕ್ರೈಬಿಂಗ್ ವರ್ಡ್ಸು. ಅದು ಏನೇನನ್ನ ಡಿಸ್ಕ್ರೈಬ್ ಮಾಡುತ್ತೆ, ಅದು ಯಾವುದೇ ವಸ್ತು, ವ್ಯಕ್ತಿ, ಯಾರನ್ನು ಬೇಕಾದ್ರೂ ಅದು ಡಿಸ್ಕ್ರೈಬ್ ಮಾಡುತ್ತೆ, ಅಂದರೆ ಅದನ್ನು ವಿವರಿಸುತ್ತೆ. ವರ್ಬ್ ಅಂದರೆ ಆಕ್ಷನ್ ವರ್ಡ್ ಅಂತ, ಅದು ಟೈಮ್ ಮತ್ತು ಆಕ್ಷನ್ನ ಹೇಳುತ್ತೆ. ಅದು ಬರೆಯೋದು, ಓದೋದು, ಜಂಪ್ ಮಾಡೋದು, ರನ್ ಮಾಡೋದು, ಹೀಗೆ ಯಾವುದೋ ಬೇಕಾದರೂ ಆಗಿರಬಹುದು. ಆದರೆ ಆ ಕೆಲಸ ಹೇಗಾಯಿತು ಅಂತ ಹೇಳೋದು ಅಡ್ವರ್ಬ್ ಅಂತ. ಪ್ರಪೋಸಿಷನ್ ಅನ್ನೋಂಥದ್ದಿದೆ, ಇದು ರಿಲೇಟಿಂಗ್ ವರ್ಡ್ ಅಂತ. ವರ್ಬ್ ಅನ್ನೋದು ಆಕ್ಷನ್ ವರ್ಡ್ ಆದರೆ, ಅಡ್ವರ್ಬ್ ಅನ್ನೋದು ಡಿಸ್ಕ್ರೈಬಿಂಗ್ ವರ್ಡು, ಪ್ರಪೋಸಿಷನ್ ಅನ್ನೋದು ರಿಲೇಟಿಂಗ್ ವರ್ಡ್. ಆ ರಿಲೇಟಿಂಗ್ ವರ್ಡ್ ಏನು ಮಾಡುತ್ತೆ, ಎಲ್ಲವನ್ನು ರಿಲೇಟ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಕಂಜಂಕ್ಷನ್ ಅಂತ, ಇದಕ್ಕೆ ಲಿಂಕಿಂಗ್ ವರ್ಡ್ ಅಂತೀವಿ ನಾವು. ಈ ಲಿಂಕಿಂಗ್ ವರ್ಡ್ ಎಲ್ಲವನ್ನು ಜೋಡಿಸ್ತಾ ಹೋಗುತ್ತೆ. ಇನ್ನೊಂದು ಇಂಟರ್ಜೆಕ್ಷನ್ ಇದೆ, ಅದು ಎಲ್ಲವನ್ನು ಇಲ್ಲ ಸಂತೋಷದ್ದಿರ್ಬೋದು, ಇಲ್ಲ ದುಃಖದ್ದಿರ್ಬೋದು, ಅದರ ಒಂದು ಎಕ್ಸ್ಕ್ಲಮೇಷನ್ನ ಅದು ಕೊಡ್ತಾ ಹೋಗುತ್ತೆ. ಒಂದು ಗ್ರಾಮರ್ ಫ್ಯಾಮಿಲಿನ ನೋಡೋಣ. ಅಂದರೆ ಇಡೀ ಗ್ರಾಮರನ್ನು ಒಂದು 4 ವಾಕ್ಯಗಳಲ್ಲಿ ಇಲ್ಲಿ ವಿವರಿಸಿದ್ದಾರೆ. ಆ ಗ್ರಾಮರ್ ಅಂದರೆ ಒಂದು ಫ್ಯಾಮಿಲಿ ಇದೆ, ಅದರ ಹೆಸರು ಗ್ರಾಮರ್ ಅಂತ. ಒಂದು ಇಮ್ಯಾಜಿನರಿ ಸ್ಟೋರಿ ಇದು. ಅದರಲ್ಲಿರ್ತಕ್ಕಂಥ ಮುಖ್ಯಸ್ಥನ ಹೆಸರು ಅವನು ಮಿಸ್ಟರ್ ಗ್ರಾಮರ್ ಅಂತ. ಆ ಇಬ್ಬರು ದಂಪತಿಗಳಿದ್ದಾರೆ ಆ ಮನೆಯಲ್ಲಿ. ಅವರ ಸರ್ನೇಮು ಗ್ರಾಮರ್ ಅಂತ. ಅವನ ಗಂಡನ ಹೆಸರು ನೌನ್ ಅಂತ, ಹೆಂಡತಿ ಹೆಸರು ವರ್ಬ್ ಅಂತ. ಅವರಿಗೆ 3 ಜನ ಮಕ್ಕಳಿದ್ದಾರೆ. ಒಬ್ಬ ಮಗನ ಹೆಸರು ಪ್ರನೌನ್ ಅಂತ. ಅವನು ಅಪ್ಪ ಮಾಡೋ ಎಲ್ಲ ಕೆಲಸಗಳನ್ನು ಇವನು ಕೂಡ ಮಾಡ್ತಾನೆ, ಅಥವಾ ಅಪ್ಪನಿಗೆ ಸಹಾಯಕವಾಗಿ ಕೆಲಸ ಮಾಡ್ತಾನೆ. ಅಪ್ಪನ ಕೆಲಸ ಮಾಡ್ತಾನೆ ವಿನಃ ಅಮ್ಮನ ಕೆಲಸ ಮಾಡಲ್ಲ ಅವನು. ತುಂಬ ಸೊಗಸಾಗಿ ಹೇಳಿದ್ದಾರೆ. ಇನ್ನಿಬ್ರು ಹೆಣ್ಮಕ್ಳಿದ್ದಾರೆ. ಈ ಹೆಣ್ಮಕ್ಳಲ್ಲಿ ಒಬ್ಬಳ ಹೆಸರು ಅಡ್ಜೆಕ್ಟಿವ್ ಅಂತ, ಇನ್ನೊಬ್ಬಳ ಹೆಸರು ಅಡ್ವರ್ಬ್ ಅಂತ. ಅಡ್ಜೆಕ್ಟಿವ್ಗೆ ಅಪ್ಪನ ಕಂಡ್ರೆ ಭಾಳ ಇಷ್ಟ, ಅಪ್ಪ ಅಂದರೆ ನೌನ್ ಅಂತ. ಅಡ್ಜೆಕ್ಟಿವ್ಗೆ ನೌನ್ ಕಂಡ್ರೆ ಭಾಳ ಇಷ್ಟ, ಈ ಮಗಳಿಗೆ ಅಪ್ಪನ ಕಂಡ್ರೆ ಇಷ್ಟ, ಈ ಮಗಳಿಗೆ ಅಮ್ಮನ ಕಂಡ್ರೆ ಇಷ್ಟ. ಇದು ಅಡ್ವರ್ಬ್ ಅಂತ. ಇವಳು ವರ್ಬ್ನ ತುಂಬ ಇಷ್ಟಪಡ್ತಾಳೆ, ಅಂದರೆ ಅಮ್ಮನ ಇಷ್ಟಪಡ್ತಾಳೆ. ಇವರಿಬ್ಬರು ಕೆಲಸ ಏನಂದರೆ ಅಪ್ಪ ಅಮ್ಮನ ತುಂಬ ಹೊಗಳೋದು. ಅಂದರೆ ಅಡ್ಜೆಕ್ಟಿವ್ ಅಪ್ಪನ ಹೊಗಳತ್ತೆ, ಅಡ್ವರ್ಬ್ ಅಮ್ಮನ ಹೊಗಳತ್ತೆ. ಮಕ್ಕಳ ಕೆಲಸ, ಈ ಇಬ್ಬರು ಹೆಣ್ಮಕ್ಳ ಕೆಲಸ ಏನಂದರೆ ಅಪ್ಪ ಅಮ್ಮನ ತುಂಬ ಇಷ್ಟಪಡ್ತಾರೆ. ಅವರು ಆ ಅಪ್ಪನ ಒಬ್ಬಳು ತುಂಬ ಇಷ್ಟಪಡ್ತಾಳೆ, ಅವಳ ಅಪ್ಪನ ಹೊಗಳ್ತಾಳೆ. ಇನ್ನೊಬ್ಳು ಅಮ್ಮನ ತುಂಬ ಇಷ್ಟಪಡ್ತಾಳೆ, ಅವಳ ಅಮ್ಮನ ಹೊಗಳ್ತಾಳೆ. ಇನ್ನು ಈ ಮನೆಯಲ್ಲಿ ಕೆಲವರು, ಮನೆ ಅಂದಮೇಲೆ ಒಂದಷ್ಟು ಜನ ಸೇವಕರು ಇರಬೇಕಲ್ಲ, ಪ್ರಿಪೋಸಿಷನ್ ಮತ್ತು ಕಂಜಂಕ್ಷನ್ ಅಂತ. ಒಬ್ಬರು ರಿಲೇಟಿಂಗ್ ವರ್ಡು, ಇನ್ನೊಂದು ಲಿಂಕಿಂಗ್ ವರ್ಡು. ಇವರಿಬ್ಬರು ಕೂಡ ಮನೆಯಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಮನೆಯ ಮೇಲೆ ಮಕ್ಕಳಿರಬೇಕು, ಸರ್ವೆಂಟ್ಸ್ ಇರಬೇಕು. ಇನ್ನೊಬ್ಬರು ಮಿಸ್ಸಿಂಗ್ ಅಲ್ಲ, ಯಾರವರು? ಅವ್ರು ಯಾರಂದರೆ ಫ್ರೆಂಡ್. ಆ ಫ್ರೆಂಡ್ ಏನು ಮಾಡ್ತಾರೆ, ಮನೆಯ ಸಂತೋಷ ಮತ್ತು ದುಃಖ ಎರಡರಲ್ಲೂ ಅವರು ಪಾಲ್ಗೊಳ್ತಾರೆ. ಸೊ ಈ ಒಂದು ಪುಟ್ಟ ಸ್ಲೈಡಲ್ಲಿ ಇಡೀ ಗ್ರಾಮರ್ ಫ್ಯಾಮಿಲಿಯನ್ನು ತುಂಬ ಸುಲಭವಾಗಿ, ರಂಜನೀಯವಾಗಿ, ಅಂದರೆ ತುಂಬ ಎಂಟರ್ಟೈನಿಂಗ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ತುಂಬ ಸಂತೋಷದ ವಿಚಾರ ಏನಂದರೆ, ಇದನ್ನು ಕೂಲಂಕಷವಾಗಿ ನೋಡಿದ್ರೆ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ನ ತುಂಬ ಚೆನ್ನಾಗಿ ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೋದು. ಭಾಷೆನ ಕಲಿಬೇಕಾದ್ರೆ ಕೆಲವು ಸ್ಕಿಲ್ಸ್ ಇದೆ. ಅದು ಲಿಸನಿಂಗ್ ಸ್ಕಿಲ್ಸ್ ಮತ್ತು ಸ್ಪೀಕಿಂಗ್ ಸ್ಕಿಲ್ಸ್ ಅಂತ ತುಂಬ ಮುಖ್ಯವಾದ ಸ್ಕಿಲ್ಸ್ ಇವು. ಇವುಗಳ ಬಗ್ಗೆ ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ಕೆಲವು ರೀಡಿಂಗ್ ಸ್ಕಿಲ್ಸ್ ಮತ್ತು ರೈಟಿಂಗ್ ಸ್ಕಿಲ್ಸ್ ಅಂತ ಇದೆ. ಇವುಗಳನ್ನು ನಾವು ಓದೋದು, ಬರೆಯೋದು, ಕೇಳಿಸ್ಕೊಳ್ಳೋದು, ಮಾತಾಡೋದು, ಈ ರೀತಿಯ ಸ್ಕಿಲ್ಸ್ಗಳನ್ನು ನಾವು ಕಲಿಯೋದಲ್ಲದ್ರ ಜೊತೆಗೆ ಕೊನೆಯ ಸ್ಕಿಲ್ ಇದೆ, ಅದು ರೆಫರೆನ್ಸ್ ಸ್ಕಿಲ್ಸ್. ನಾವು ಈ ಎಲ್ಲ ಸ್ಕಿಲ್ಸ್ಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಬಳಸ್ಕೊಳ್ತಾ ಹೋದರೆ ಭಾಷೆಯನ್ನು ತುಂಬ ಸುಲಭವಾಗಿ ಕಲಿಬಹುದು.
ಭಾಷೆಯನ್ನು ಕಲೀಲಿಕ್ಕೆ ತುಂಬ ಮುಖ್ಯವಾದ ಸಾಧನ ಇದು. ನಿಮಗೆಲ್ಲರಿಗೂ ಶುಭವಾಗಲಿ. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.